ಶುಕ್ರವಾರ ನಗರದ ಐಡಿಎಸ್ಟಿ ಕಾಲೇಜಿನಲ್ಲಿ ಐಸಿರಿ ಫೌಂಡೇಶನ್ ಮತ್ತು ಐಡಿಎಸ್ಟಿ ಸರ್ಕಾರಿ ಕಾಲೇಜು ಇವರ ಸಹಯೋಗದೊಂದಿಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿಯ ಪ್ರಯುಕ್ತ ಹಮ್ಮಿಕೊಳ್ಳಲಾಗಿದ್ದ ಭೀಮ ನಮನ ಕಾರ್ಯಕ್ರಮದ ಸಮಾರೋಪ ಸಮಾರಂಭವನ್ನು ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ನಿವೃತ್ತ ಉಪನಿರ್ದೇಶಕರಾದ ಎಚ್ಎಂ ರುದ್ರಸ್ವಾಮಿ ಉದ್ಘಾಟಿಸಿದರು. ಈ ಕಾರ್ಯಕ್ರಮದ ಅಂಗವಾಗಿ ಗುರುವಾರ ವಿದ್ಯಾರ್ಥಿಗಳಿಗೆ ಸಮಕಾಲೀನ ಸಮಾಜದಲ್ಲಿ ಲಿಂಗ ಸಮಾನತೆ ಎಂಬ ವಿಷಯದ ಕುರಿತಾಗಿ ಚರ್ಚಾ ಸ್ಪರ್ಧೆ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ದೃಷ್ಟಿಕೋನದಿಂದ ಸಾಮಾಜಿಕ ಸಮಾನತೆ ಎಂಬ ವಿಷಯದ ಕುರಿತಾಗಿ ಚಿತ್ರಕಲಾ ಸ್ಪರ್ಧೆ ಹಾಗೂ ಸಂವಿಧಾನ ಆಶಯಗಳು ಎಂಬ ವಿಷಯದ ಕುರಿತಾಗಿ ಆರಿಸು ಮಾತನಾಡು ಸ್ಪರ್ಧೆಯನ್ನ ಏರ್ಪಡಿಸಿ ವಿಜೇತರಿಗೆ ಪ್ರಶಸ್ತಿಯನ್ನ ವಿತರಿಸಲಾಯಿತು. ಶುಕ್ರವಾರ ಕಾರ್ಯಕ್ರಮದ ಸಮಾರೋಪ ಸಮಾರಂಭ ಕಾರ್ಯಕ್ರಮದಲ್ಲಿ ಎಚ್ಎಂ ರುದ್ರಸ್ವಾಮಿರವರು ಮಾತನಾಡಿ, ಪ್ರಜಾಪ್ರಭುತ್ವತೆ ಯಶಸ್ವಿಯಾಗಬೇಕಾದ್ರೆ ನಾವೆಲ್ಲರೂ ಸಹೋದರರಂತೆ ಬದುಕಬೇಕು, ಆಗ ಮಾತ್ರ ಅಂಬೇಡ್ಕರ್ ಅವರ ಕನಸನ್ನ ನನಸು ಮಾಡಲು ಸಾಧ್ಯ ಎಂದರು. ಶಿಲ್ಪಿ ಅಂತ ನಾವೇನು ಹೇಳ್ತೇವೆ, ಅಂಬೇಡ್ಕರ್ ಅವರು ಇದನ್ನು 49ನೇ ಇಸ್ವಿನಲ್ಲಿ ಒಪ್ಪಿಸ್ಬೇಕಾದ್ರೆ ಅವರೊಂದು ಮಾತನ್ನು ಹೇಳ್ತಾರೆ. ರಚನೆಯಾಗಿ ನಾನು ಇದನ್ನು ಅರ್ಪಿಸ್ತಾ ಇದ್ದೇನೆ ಅಂತ ಹೇಳೋದಿಲ್ಲ ಅವರು, ನೀವು ಗಮನಿಸಿರಬೇಕು. ಹೇಗಿದೆ ಅದು ಪ್ರಿಯಾಂಬಲ್, ಹೇಗಿದೆ? ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಹೇಳ್ತಾ ಆರಂಭ ಆಗುತ್ತೆ, ಗಮನಿಸಿರಬೇಕು. ನಾನು ಅಂಬೇಡ್ಕರ್, ದ ಆರ್ಕಿಟೆಕ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಹೇಳೋದಿಲ್ಲ ಅವರು. ನಾವು ಭಾರತೀಯ ಪ್ರಜೆಗಳು ಅಂತ ಹೇಳ್ತಾರೆ, ವಿ ದ ಪೀಪಲ್ ಆಫ್ ಇಂಡಿಯಾ. ಯಾತಕ್ಕೋಸ್ಕರ? ಸಾವರಿಂಟಿ, ಸಾರ್ವಭೌಮತ್ವ, ದೇಶದ ಸಾರ್ವಭೌಮತ್ವ, ಸಮಾಜವಾದಿ ಸೋಷಿಯಲಿಸಮ್, ಸೆಕ್ಯುಲರಿಸಮ್ ಜಾತ್ಯತೀತವಾದ, ಹಾಗೆ ಸಮಾನತೆ, ಇವೆಲ್ಲವುಗಳನ್ನು ಒಳಗೊಂಡಂತೆ ಇವತ್ತು ಸಂವಿಧಾನವನ್ನು ಅಪ್ಪಿಕೊಂಡು ಶಾಸನ ರೂಪದಲ್ಲಿ ಇವತ್ತು ನಾವು ಅರ್ಪಿಸ್ತಾ ಇದ್ದೇವೆ ಅಂತ ಹೇಳ್ತಾರೆ ಮಾತನ್ನು. ಶಾಸನ ರೂಪ ನೆನಪಿಟ್ಟುಕೊಳ್ಳಿ, ಲಾ. ಅದು ನಮಗೆ ಬೈಬಲ್ ಇದ್ದ ಹಾಗೆ, ಭಗವದ್ಗೀತೆ ಇದ್ದ ಹಾಗೆ, ಕುರಾನ್ ಇದ್ದ ಹಾಗೆ, ನಮ್ಮ ಧರ್ಮಗ್ರಂಥ ಯಾವುದು? ಕಾನ್ಸ್ಟಿಟ್ಯೂಷನ್. ನಾವೆಲ್ಲರೂ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಹೋದರರಂತೆ ಅಸಮಾನತೆಯನ್ನು ತೊಡೆದು ಹಾಕಿ, ವರ್ಣಭೇದ, ಜಾತಿಭೇದ, ವರ್ಗಭೇದ ಇವೆಲ್ಲವನ್ನು ತೊಡೆದು ಹಾಕಿ ನಾವೆಲ್ಲರೂ ಸಮಾನರು, ಎಲ್ಲ ಅವಕಾಶಗಳನ್ನು ಸಮಾನವಾಗಿ ಹಂಚಿಕೊಳ್ತೇವೆ ಅಂತಕ್ಕಂಥ ನಿಟ್ಟಿನಲ್ಲಿ ಈಗ ಸಂಕಲ್ಪ ಮಾಡಿದ್ದದು. ಸಂಕಲ್ಪ ಮಾಡಿ ನಮಗೆ ಅರ್ಪಿಸಿದರೆ ಅದು ಶಾಸನ ಆಗಿದೆ. ಇವತ್ತು ನಾವು ಆಡಳಿತ ಮಾಡ್ತಾ ಇರ್ತಕ್ಕಂಥ ಡೆಮಾಕ್ರಸಿ ಏನಿದೆಯಲ್ಲ, ಈ ಬ್ಯೂಟಿ ಆಫ್ ಡೆಮಾಕ್ರಸಿ, ಪ್ರಜಾಪ್ರಭುತ್ವದ, ಅವ್ರು ಹೇಳ್ತಾರೆ, ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕಣ್ಣು ಕೋರೈಸ್ತಕ್ಕಂಥ ಜಾತೀಯತೆ ಇರಬಾರ್ದು, ಅಸಮಾನತೆ ಇರಬಾರ್ದು. ಕಣ್ಣು ಕೋರೈಸ್ತಕ್ಕಂಥ ಅಸಮಾನತೆ, ಅವನು ಉಚ್ಚ, ಇವನು ನೀಚ, ಇವನು ಮೇಲ್ಜಾತಿಯವನು, ಇವನು ಕೆಳಜಾತಿಯವನು, ಅವನು ಬಲ್ಲಿದ, ಇವನು ಮ್ಲೇಚ್ಛ, ಈ ತರತಮಗಳಿರಬಾರ್ದು. ಎಲ್ಲಿ ತರತಮ ಮತ್ತು ಭಿನ್ನಭಾವ ಇರುತ್ತೆ ಅಲ್ಲೇನಾಗುತ್ತೆ, ಮನುಷ್ಯನನ್ನು ಪ್ರೀತಿಯಿಂದ ನೋಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಅದಕ್ಕೆ ನಾವು ಅಂಬೇಡ್ಕರ್ ಅವರನ್ನು ಅವ್ರು ಹೇಳಿದರು, ಸಮತೆ, ಮಮತೆ, ಕಾರುಣ್ಯದ ಪ್ರತೀಕ ಅಂತೇಳಿ. ಅಂಬೇಡ್ಕರ್ ಅವರು ಸಮತೆ, ಮಮತೆ ಮತ್ತು ಕಾರುಣ್ಯ ಇದರ ಪ್ರತೀಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು. ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಭಾಳ ಸೌಂದರ್ಯ ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ, ಇಲ್ಲಿ ಕಣ್ಣು ಕೋರೈಸ್ತಕ್ಕಂಥ ಅಸಮಾನತೆ ಇರಬಾರ್ದು, ಜಾತೀಯತೆ ಇರಬಾರ್ದು, ಮೇಲು ಕೀಳು ಇರಬಾರ್ದು, ಅಸಮಾನತೆ ಇರಬಾರ್ದು, ನಾವೆಲ್ಲರೂ ಒಂದೇ ಅಂತಕ್ಕಂಥ ಭಾವನೆ ಇದೆ. ಅದು ಪ್ರಜಾಪ್ರಭುತ್ವ. ನಮ್ಮ ಆಡಳಿತವನ್ನು ನಾವೇ ರೂಪಿಸ್ಕೊಂಡು ನಾವೇ ಆಳ್ತಕ್ಕಂಥದ್ದು ನಮಗಿರ್ತಕ್ಕಂಥ ಸರ್ಕಾರ. ಯಾಕೆ ಅಂತ ಹೇಳಿದ್ರೆ, ಇದು ಈ ರೂಲ್ ಇರೋದು ಯಾತಕ್ಕೆ ಅಂದರೆ, ಬೈ ದ ಪೀಪಲ್, ಫಾರ್ ದ ಪೀಪಲ್, ಆಫ್ ದ ಪೀಪಲ್. ನಾವೇ ಆಡಳಿತ ನಡೆಸ್ಕೊಳ್ತಕ್ಕಂಥ. ಈಗ 75 ವರ್ಷಗಳು ಕಳೆದಿದ್ರು, 79 ವರ್ಷ ಹತ್ತತ್ರ ಇದ್ದರೂ ಕೂಡ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನೇ ನ್ಯೂನತೆಗಳು, ಓರೆಕೋರೆಗಳಿದ್ದರೂ ಕೂಡ ಒಂದು ಸೌಂದರ್ಯ ಇದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಅಂಬೇಡ್ಕರ್ ಅವರು ಮಾಡಿಕೊಂಡಿರ್ತಕ್ಕಂಥ ಒಂದು ಸೌಂದರ್ಯ ಇದೆ. ಹೇಗೆ ಅಂತಂದರೆ, ಒಬ್ಬ ಸಾಮಾನ್ಯ ವ್ಯಕ್ತಿನೂ ಕೂಡ ಅಸಾಮಾನ್ಯನಾಗ್ಬೋದು. ಯಾರು ಟೀ ಮಾರ್ತಕ್ಕಂಥ ಒಬ್ಬ ವ್ಯಕ್ತಿ ಭಾರತ ಪ್ರಧಾನಿ ಆಗ್ತಾನೆ ಅಂತ ಹೇಳಿದ್ರೆ ಹೇಗಾಯ್ತದು? ಹೇಗಾಯಿತು? ನಮ್ಮ ಪ್ರಜಾಪ್ರಭುತ್ವ ಕಾನ್ಸ್ಟಿಟ್ಯೂಷನ್ ಕಾರಣ. ಅದಕ್ಕೆ ಯಾರೋ ಒಬ್ಬ ಬುಡಕಟ್ಟಿನ ಹೆಣ್ಣುಮಗಳು, ಹೆಚ್ಚು ಓದದೇ ಇರತಕ್ಕಂಥವಳು, ಶೋಷಿತ ವರ್ಗದಿಂದ ಬಂದಂಥವಳು ಒಬ್ಬಳು ರಾಷ್ಟ್ರಪತಿ ಆಗ್ತಾರೆ ಅಂತ ಹೇಳಿದರೆ ಇದಕ್ಕೆ ಕಾರಣ ಯಾವುದು? ಕಾನ್ಸ್ಟಿಟ್ಯೂಷನ್. ಎಲ್ಲ ಕುರಿ ಕಾದ್ಕೊಂಡಿದ್ದಂಥ ಒಬ್ಬರು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಅಂದರೆ ಅದಕ್ಕೆ ಕಾರಣ ಯಾರು? ಕಾನ್ಸ್ಟಿಟ್ಯೂಷನ್, ಅಂಬೇಡ್ಕರ್ ಅವರು. ಹಾಗೆಯೇ ಕೃಷಿಕರಾಗಿ ಎಲ್ಲೋ ಆಲೂಗಡ್ಡೆ ಬೆಳ್ಕೊಂಡಿದ್ದಂಥ ಒಬ್ಬ ವ್ಯಕ್ತಿ
ಮುಖ್ಯಮಂತ್ರಿಯಾಗಿ ದೇಶದ ಪ್ರಧಾನಮಂತ್ರಿ ಆಗ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಯಾವುದು? ನಮ್ಮ ಕಾನ್ಸ್ಟಿಟ್ಯೂಷನ್. ದಟ್ ಈಸ್ ಕಾಲ್ಡ್ ದ ಬ್ಯೂಟಿ ಆಫ್ ಡೆಮಾಕ್ರಸಿ ಅಂತ ಹೇಳ್ತೀವಿ. ಕಾಲೇಜು ಅಭಿವೃದ್ಧಿ ಸಮಿತಿ ಸದಸ್ಯರಾದ ರಾಧಾ ಸುಂದರೇಶ್ ಮಾತನಾಡಿ, ಅಂಬೇಡ್ಕರ್ ಅವರ ಜಯಂತಿಯ ದಿನ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದರೆ ಅವರ ಜನ್ಮದಿನ ಸಾರ್ಥಕವಾಗುವುದಿಲ್ಲ. ಅವರ ವಿಚಾರಗಳನ್ನು ನಮ್ಮಲ್ಲಿ ನಾವು ಅಳವಡಿಸಿಕೊಂಡರೆ ಮಾತ್ರ ಅವರು ಸದಾ ನಮ್ಮೊಂದಿಗೆ ಜೀವಂತವಾಗಿರುತ್ತಾರೆ ಎಂದರು. ನಮ್ಮನೇಲೆ ನಮಗೊಂದು ರೂಲ್ಸ್ ಇದೆ ಅಲ್ವಾ? ಹಾಗೆ ನಮ್ಮ ಭಾರತಕ್ಕೂ ಕೂಡ ಒಂದು ರೂಲ್ಸ್ ಇದೆ. ನಮ್ಮನೇಲಿ ಹೇಗೆ ನಾವು ಒಂದು ರೂಲ್ಸ್ನ ಮಾಡ್ಕೊಂಡಿದೀವಲ್ಲ, ನಮ್ಮನೆ ಬೆಳಕಬೇಕು, ನಾವು ಚೆನ್ನಾಗಿರ್ಬೇಕು ಅಂತೇಳಿ, ಹಾಗೆ ಭಾರತಕ್ಕೂ ಕೂಡ ಒಂದು ರೂಲ್ಸ್ ಇದೆ. ಆ ರೂಲ್ಸೇ ಏನಪ್ಪ ಅಂತ ಹೇಳಿದ್ರೆ ಸಂವಿಧಾನ, ಕಾನ್ಸ್ಟಿಟ್ಯೂಷನ್. ಅದನ್ನು ನಮಗೆ ಅತಿ ಚೌಕಟ್ಟಾಗಿ ಅತಿ ಚಂದವಾಗಿ ನಮಗೆ ಯಾರು ಬರ್ಕೊಟ್ಟು ಹೋಗಿದ್ದಾರಪ್ಪ ಅಂತ ಹೇಳಿದರೆ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್. ನಾನು ಇನ್ನೊಮ್ಮೆ ನಿಮ್ಗೆಲ್ರಿಗೂ ಕೂಡ ಹೇಳ್ತೀನಿ, ಯಾವಾಗ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ತೊಗೊಳ್ತೀವಿ, ಕೆಲವೊಬ್ಬರು ಅಂಬೇಡ್ಕರ್ ಅಂತೇಳಿ ಮಾತ್ರ ತೊಗೊಳ್ತಾರೆ. ಅವರಿಗೆ ಗೌರವಪೂರ್ವಕವಾಗಿ ನಾವು ಹೇಗೆ ಗಾಂಧೀಜಿಯವರಿಗೆ ಮಹಾತ್ಮ ಗಾಂಧೀಜಿ ಅಂತ ಗೌರವ ಸೂಚಿಸ್ತೀವಿ, ಹಾಗೆ ಕೂಡ ಅಂಬೇಡ್ಕರ್ ಅವರ ಹೆಸರು ತಗೊಂಡಾಗ ಅವರ ಹೆಸರಿನ ಮುಂದ್ಗಡೆ ಬಾಬಾ ಸಾಹೇಬ್ ಅನ್ನೋ ಹೆಸರು ಸೇರಿಸಿ ಮಾತಾಡಬೇಕು ಅನ್ನೋದು ಮಹಾರಾಷ್ಟ್ರದಲ್ಲಿ ಇತ್ತೀಚೆಗಲ್ಲ, ಒಂದು 25-30 ವರ್ಷದಿಂದ ತುಂಬ ಅಧಿಕೃತವಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಅದನ್ನು ಕೂಡ ಮುಂದೆ ನೀವೆಲ್ಲರೂ ಕೂಡ ಹಾಗೆ ಪಾಲಿಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ ವಿದ್ಯಾರ್ಥಿಗಳು ನೀವೆಲ್ಲ ಇರೋದ್ರಿಂದ ಬೇರೆ ಬೇರೆ ಸ್ಟ್ರೀಮಲ್ಲಿ ಬಾಬಾ ಸಾಹೇಬ್ರ ಬಗ್ಗೆ ಕೆಲವೊಂದು ಮಿಸ್ಕಾನ್ಸೆಪ್ಷನ್ಸ್ ಮತ್ತು ಅವರ ಸಾಧನೆಗಳನ್ನು ಮತ್ತು ಅವರಿಗೆ ಕೊಟ್ಟಂಥ ಕೆಲವು ಹೆಸರುಗಳನ್ನು ಬೇರೆ ಬೇರೆ ಕಡೆಯಿಂದ ಎರವಲು ಪಡ್ಕೊಂಡಾಗಿದೆ ಅಥವಾ ಏನೇನೋ ಮಾತಾಡ್ತಾ ಬರ್ತಾ ಇರ್ತೀವಿ. ನಾನು ಅಂಥ ವಿಚಾರಗಳನ್ನು ಕೆಲವೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಕಾರ್ಯಕ್ರಮ ಇವತ್ತೇನು ಮಾಡ್ತಾ ಇದ್ದೀವಲ್ಲ, ಈ ಕಾರ್ಯಕ್ರಮದ ಉದ್ದೇಶಗಳು ಜನಗಳಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಭಾಳ ಮುಖ್ಯವಾಗಿ ಅರ್ಥ ಆಗಬೇಕು ಅನಿಸುತ್ತೆ. ನೋಡಿ, ನಾವು ಬಾಬಾ ಸಾಹೇಬ್ರ ಕೆಲವೊಂದು ಥಿಯರೀಸ್ನ ಓದ್ತಾ ಬರ್ತೀವಿ. ಇನ್ಹಿಬಿಷನ್ ಆಫ್ ಕ್ಯಾಸ್ಟ್ ಸಿಸ್ಟಮ್ ಮತ್ತು ರೆವಲ್ಯೂಷನ್ ಆ್ಯಂಡ್ ಕ್ರಾಂತಿ ಮತ್ತು ಪ್ರತಿಕ್ರಾಂತಿಯಾಗಿ 2 ಥಿಯರೀಸ್ನ ಓದ್ತಾ ಬಂದಾಗ ಜಾತಿ ನಿರ್ಮೂಲ ಮಾಡಬೇಕು ಅಂತೇಳಿ ನಾವೆಲ್ಲ ಯುವಕರು ಅನ್ಕೊಂತೀವಿ, ದೊಡ್ಡವರು ಕೂಡ ಅವಾಗಿಂದ ಅಂತಿರ್ತಾರೆ. ಹೇಗೆ ಜಾತಿ ನಿರ್ಮೂಲ ಮಾಡೋಣ ಅನ್ನೋದು ಭಾಳ ಇಂಪಾರ್ಟೆಂಟು. ಹಾಗಾದರೆ ಜಾತಿ ನಿರ್ಮೂಲನೆ ಮಾಡೋಕ್ಕಿಂತ ಮೊದಲು ನಮ್ಮನೇಲಿರೋ ಸೊಳ್ಳೆಗಳನ್ನು ಓಡಿಸ್ಬೇಕಂತ ಹೇಳಿದ್ರೆ ಸೊಳ್ಳೆಗಳು ಹೆಂಗೆ ಬಂದು ಅದನ್ನು ಅವಾಯ್ಡ್ ಮಾಡ್ಬೇಕನ್ನೋದು ಭಾಳ ಇಂಪಾರ್ಟೆಂಟು ಅಲ್ವಾ? ಅಥವಾ ನಮಗೆ ಏನಾದ್ರು ಆಕ್ರಮಣ ಮಾಡ್ತಿದ್ದಾವಪ್ಪ ಅಂತ ಹೇಳಿದ್ರೆ ಅವು ಹೇಗೆ ಬಂದು ನಮ್ಮ ಇದಕ್ಕೆ ಅಂತೇಳಿ, ಅವರು ಜಾತಿಗಳು ಹೇಗೆ ಉಗಮವಾದವು ಅಂತೇಳಿ ನಾನು ಖಂಡಿತ ಇವತ್ತು ಹೇಳ್ತೀನಿ. ಯಾಕಪ್ಪ ಅಂತ ಹೇಳಿದರೆ ನಮಗೆಲ್ಲ ಗೊತ್ತು 2500 ವರ್ಷಗಳ ಹಿಂದೆ ಆರ್ಯರು ಭಾರತಕ್ಕೆ ಬಂದರು ಅಂತೇಳಿ. ಈ ಥಿಯರೀಸ್ನ ನಾವೆಲ್ಲ ಭಾಳ ಇಂಪಾರ್ಟೆಂಟಾಗಿ ಅರ್ಥ ಮಾಡ್ಕೊಬೇಕು. ನಮ್ಮ ಮನಸ್ಸಿಂದ ಜಾತಿಯ ಬೇರನ್ನು ಹೊರಗಡೆ ಎಸಿಬೇಕಪ್ಪ ಅಂತ ಹೇಳಿದರೆ ಜಾತಿ ಹೇಗೆ ಉಗಮವಾಯಿತು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿರ್ಬೇಕು. ಆ ಮೇಲು ಕೀಳಿನ ಭಾವನೆಗಳು ಹೊರಗಡೆ ಬರಬೇಕಪ್ಪ ಅಂತ ಹೇಳಿದರೆ ಈ ಥಿಯರೀಸ್ನ ಬಾಬಾ ಸಾಹೇಬ್ರು ಹೇಗೆ ಹೇಳಿದಾರಲ್ಲ ಹಾಗೆ ನಾವು ಅರ್ಥ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಕಾರ್ಯಕ್ರಮದಲ್ಲಿ ಐಸಿರಿ ಫೌಂಡೇಶನ್ನ ಅಧ್ಯಕ್ಷರಾದ ರೋಹನ್ ಭಾರ್ಗವಪುರಿ, ಕಾಲೇಜಿನ ಪ್ರಾಂಶುಪಾಲರಾದ ತಸ್ಮಿನ್ ಕೌಸರ್ ಮನಿಯಾರ್ ಸೇರಿದಂತೆ ಕಾಲೇಜಿನ ಅನೇಕ ಉಪನ್ಯಾಸಕರು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಐಸಿರಿ ಟುಡೇ, ವಾಯ್ಸ್ ಆಫ್ ಡೆಮಾಕ್ರಸಿ.